ಇಲ್ಲಿಗೆ ಯಾರೇ ಬಂದ್ರು ಕೂಡ ಒಂದು ದಿನ ಅವ್ರ ಒಂದ್ 2-3 ಅವರ್ ಫ್ರೀ ಆಗಿ ಬಂದ್ರೆ ಅವ್ರು ಎಂತ ಮಂಡಿ ನೋವಿನ ಸಮಸ್ಯೆ ಇದ್ರು ಕೂಡ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಹುದು. ಇಲ್ಲಿ ಯಾವುದೇ ಆಪರೇಷನ್ ಗಳಿಲ್ಲ. ಮಂಡಿ ಸೌದಿದೆ ಅಂತ ಹೇಳ್ತಾರೆ ಅಲ್ವಾ, ಸೊ ಮಂಡಿಯ ಜಾಯಿಂಟ್ ಅಂದ್ರೆ ಈ ಮೂಳೆಗೆ ಏನು ಆಗಿರಲ್ಲ, ಬಟ್ ಒಳಗಿರೋ ಆ ಕಾರ್ಟಿಲೇಜು ಸೌದೋಗ್ಬಿಟ್ಟಿರತ್ತೆ. ಸೊ ಇದಕ್ಕೆ ನಾವು ಮಂಡಿ ಸೌದೋಗಿರೋದು ಅಂತ ಹೇಳೋದು. ಆ ಮಂಡಿ ಜಾಯಿಂಟ್ ಒಳಗೆ ನಮ್ಗೆ ಅಲ್ಲಿ ಜಾಗ ಕಾಣಿಸುತ್ತೆ. ಸೊ ಆ ಜಾಗದಲ್ಲೇ ಇಂಜೆಕ್ಷನ್ ಕೊಡುವಂತದ್ದು. ಹೌದು. ಸೊ ಅದೇ ನಮ್ಗೆ ಮಂಡಿ ಜಾಯಿಂಟ್. ಅದು ಕಡಿಮೆ ಆದಾಗ ಈಗ 2 ಮೂಳೆಗಳು ಈ ರೀತಿ ಉಜ್ಲಿಕ್ಕೆ ಶುರು ಆಗುತ್ತೆ. ಸೊ ಈ 2 ಮೂಳೆಗಳು ಹೌದು, ಒಳಗಿರೋದು ಜೆಲ್ಲು ಸರ್. ಇಂಜೆಕ್ಷನ್ ಬಗ್ಗೆ ಹೆದರ್ಕೊಳ್ಳೋಗತ್ತೆ ಅಲ್ಲ, ನಿಮಗೆ ಬಂದಾಗಿಂದ ಪ್ರಾಪರ್ ವಿತ್ ಡಾಕ್ಟರ್ ಕೇರ್ ಆಗಿ ಟ್ರೀಟ್ಮೆಂಟ್ ಆಗಿರ್ಬೋದು, ವಿತ್ ಫಿಸಿಯೋಥೆರಪಿಸ್ಟ್ ನಿಮಗೆ ಆಗಿರ್ಬೋದು, ಅಲಾಂಗ್ ವಿತ್ ದಟ್ ನಿಮಗೆ ನ್ಯೂಟ್ರಿಷನ್ ಕೂಡ ತುಂಬಾ ಅನುಕೂಲ ಆಗಿದೆ. ನನಗೆ ನಿಂತ್ಕೊಂಡು ಕೆಲಸ ಮಾಡಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಈಗ ಸ್ವಲ್ಪ ವಾಕ್ ಮಾಡೋದು, ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೀನಿ. ಲೋಕಲ್ ಅನಸ್ತೀಶಾ ಕೊಡ್ತೀವಿ ಫಸ್ಟ್ ಆ ಸೂಜಿನಲ್ಲಿ. ಸೊ ಅದಾದ್ಮೇಲೆ ಆ ಸೂಜಿನಲ್ಲೇ ನಾವು ಆ ಜೆಲ್ ನ ಮತ್ತೆ PRP ನ ಹಾಕುವಂಥದ್ದು. We ask the patient to go for exercises because exercise is very important while to decrease the pain. ಸಕ್ಸಸ್ ಎಷ್ಟು ಬರುತ್ತೆ ನಿಮ್ಗೆ ಅಂತಂದ್ರೆ 60 to 90% ಡೆಫಿನೆಟ್ ಆಗಿ ಬರುತ್ತೆ. ಇಲ್ಲಿ ಯಾವುದೇ ಆಪರೇಷನ್ ಗಳು ಇರೋದಿಲ್ಲ, ಅಥವಾ ನಿಮಗೆ ಇಂತಿಷ್ಟು ದಿನ ಅಡ್ಮಿಟ್ ಆಗಬೇಕು ಆ ಥರ ಪ್ರೊಸೀಜರ್ಗಳು ಇರೋದಿಲ್ಲ. ನೀವು ಆರಾಮಾಗಿ ಇಲ್ಲಿಗೆ ಬಂದು ಇದ್ದು 1-2-3 ಗಂಟೆಯಲ್ಲೇ ರಿಲೀಫ್ ಮಾಡ್ಕೊಂಡು ಹೋಗ್ಬೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇವತ್ತು ಸುಮಾರು ಜನ ನಮಗೆ ಆರೋಗ್ಯದ ಸರಣಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದಾಗ ಕೇಳಿರುವಂಥ ಪ್ರಶ್ನೆ, ಮಂಡಿ ನೋವಿಗೆ ಒಂದು ಸೊಲ್ಯೂಷನ್ ಇದ್ದರೆ ಕೊಡಿ ಸರ್, ಎಲ್ಲಿ ಹೋದರೂ ಕೂಡ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮಂಡಿ ನೋವಿಂದ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಸೊ ಫ್ಲೋರ್ಗಳನ್ನು ಹತ್ತಬೇಕು ಅಂದರೆ ಆಗ್ತಾ ಇಲ್ಲ. ಸೊ ದೇಹ ತೂಕ ಒಂದು ಕಡೆ ಇದೆ, ನಮಗೆ ಸರಿಯಾಗಿ ಏನು ಫುಡ್ಡನ್ನು ತಗೋಬೇಕು ಅನ್ನುವಂಥ ಪರಿಜ್ಞಾನವೂ ಕೂಡ ಇರೋದಿಲ್ಲ. ಅಂಥದ್ರಲ್ಲಿ ಒಂದು ಒಳ್ಳೆಯ ಸಲಹೆ ಕೂಡ ಬೇಕು ಅಂತ ಸುಮಾರು ಜನ ಪ್ರಶ್ನೆಯನ್ನು ಕೇಳಿದರೆ, ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ. ನಿಮಗೆ ಮಂಡಿ ನೋವಿನ ಸಮಸ್ಯೆ ಇದ್ದರೆ ಈ ವಿಡಿಯೋದಲ್ಲಿ ಒಂದು ಆನ್ಸರ್ ಸಿಗುತ್ತೆ. ಜೊತೆಗೆ ನಿಮಗೆ ನ್ಯೂಟ್ರಿಷನ್ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ ಅಂದರೂ ಕೂಡ ಇವತ್ತಿನ ಕಾರ್ಯಕ್ರಮ ಯಾರ್ಯಾರು ನೋಡ್ತೀರಾ ಅವರು ಒಂದಿಷ್ಟು ಜ್ಞಾನವನ್ನು ಬೆಳೆಸ್ಕೋಬಹುದು. ಬನ್ನಿ, ಇವತ್ತು ನಿಮಗೆ ಮಂಡಿ ನೋವಿನ ಬಗ್ಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಆಪ್ರೇಷನ್ಗಳು ಇಲ್ಲದೆ, ಸೊ ಒಂದೇ ದಿನದಲ್ಲಿ ನೀವು ಇಲ್ಲಿಗೆ ಬಂದರೆ, ನಾನಿವತ್ತು ಇರುವಂಥದ್ದು ಅಲಿವಿಯೇಟ್ ಸಂಸ್ಥೆಯ ಒಳಭಾಗದಲ್ಲಿದ್ದೀನಿ. ಸೊ ಇಲ್ಲಿ ಡಾಕ್ಟರ್ ತೇಜಸ್ವಿನಿ ಅಂತ ಇದ್ದಾರೆ. ಸೊ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನು ನಿಮಗೆ ಭೇಟಿ ಮಾಡಿಸ್ತೀನಿ. ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಅನೇಕರಿಗೆ ಇರುವಂತಹ ಮಂಡಿ ನೋವಿನ ಸಮಸ್ಯೆಯನ್ನು ನಾರ್ಮಲ್ ಆಗಿಯೇ ಕ್ಲಿಯರ್ ಮಾಡ್ಕೋಬೇಕು, ಯಾವುದೇ ಆಪರೇಷನ್ಗಳು ಅವರಿಗೆ ಇರಬಾರ್ದು. ಸೊ ನಾರ್ಮಲ್ ಆಗಿ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಒಂದು ಸೊಲ್ಯೂಷನ್ ಇಲ್ಲಿದೆ. ಹಾಗಾಗಿ ಇಲ್ಲಿಗೆ ಬಂದಿನಿ. ಮೇಡಮ್, ಕಾರ್ಯಕ್ರಮ ನಮಸ್ತೆ ಸರ್. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಆರಾಮ್ ಮೇಡಮ್, ಚೆನ್ನಾಗಿದ್ದೀವಿ. ಸೊ ನನಗೆ ಅಲಿವಿಯೇಟ್ ಸಂಸ್ಥೆಯ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ, ಇಲ್ಲಿಗೆ ಯಾರೇ ಬಂದ್ರು ಕೂಡ ಒಂದು ದಿನ ಅವ್ರ 1-2-3 ಅವರ್ ಫ್ರೀ ಆಗಿ ಬಂದ್ರೆ ಅವ್ರು ಎಂತ ಮಂಡಿ ನೋವಿನ ಸಮಸ್ಯೆ ಇದ್ರು ಕೂಡ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಹುದು. ಇಲ್ಲಿ ಯಾವುದೇ ಆಪರೇಷನ್ ಗಳಿಲ್ಲ, ಅಥವಾ ಏನೋ ಒಂದು ನಾವೆಲ್ಲ ಹೇಳ್ತೀವಿ ಅದಕ್ಕೆ ಪೇನ್ ಕಿಲ್ಲರ್ ತಗೋಬೇಕು. ಸೊ ಪೇನ್ ಕಿಲ್ಲರ್ ತಗೊಂಡ್ರೆ ಅಗೈನ್ ಆರ್ಗನ್ಸ್ ಮೇಲೆ ಡ್ಯಾಮೇಜ್ ಆಗುತ್ತೆ. ಇಂಥದ್ದೆಲ್ಲ ನಾವು ಹಿಂದೆಲ್ಲ ಓದಿದ್ದೀವಿ. ಸೊ ಹಾಗಾಗಿ ಈ ಮಂಡಿ ನೋವಿನ ಸಮಸ್ಯೆ ಇರುವವರು ಯಾವ್ಯಾವ ರೀತಿಯ ಪೇಷಂಟ್ಗಳು ನಿಮ್ಮನ್ನ ಸಂಪರ್ಕಿಸಬಹುದು? ನಾರ್ಮಲ್ ಆಗಿ ಮಂಡಿ ನೋವು ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೆ ಬರುತ್ತೆ, ಇದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿ ಕೊಡ್ಬೋದಾ ಅಂತ? ಶೋರ್ ಸರ್. ಸೊ ಏನಪ್ಪಾ ಅಂತಂತಂದ್ರೆ, ನಮ್ಮ ಅಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ನಲ್ಲಿ ನಾವು ಮೇನ್ ಆಗಿ ನೋಡೋದು ಯಾರನ್ನ ಅಂತಂತಂದ್ರೆ ದೀರ್ಘಕಾಲದ ನೋವು ಇರೋರನ್ನ. ಅದಕ್ಕೆ ನಾವು ಕ್ರಾನಿಕ್ ಪೇನ್ ಅಂತ ಕರಿತೀವಿ. ಸೊ ನೋವಲ್ಲೂ ಕೂಡ 2 ತರದ ನೋವುಗಳಿರುತ್ತೆ. ಒಂದು ಅಕ್ಯೂಟ್ ನೋವು ಅಂತ ಕರಿತೀವಿ, ಅಂದ್ರೆ ಸ್ವಲ್ಪ ದಿನದ ನೋವು ಅಂತ ಹೇಳ್ಬೋದು. ಅದು ನಾವು ಬಿದ್ದಾಗ ಅಥವಾ ಏನಾದ್ರು ಫ್ರಾಕ್ಚರ್ ಆದಾಗ, ಏನಾದ್ರು ಇಂಜುರಿ ಆದಾಗ ಆಗುವಂತದ್ದು, ಅದಕ್ಕೆ ನಾವು ಅಕ್ಯೂಟ್ ನೋವು ಅಂತ ಕರೆಯೋದು. ಈಗ ತುಂಬಾ ವರ್ಷಗಳಿಂದ ನೋವಿದೆ ಅಂತ ಬರ್ತಾರೆ ಅಲ್ವಾ, ಅದಕ್ಕೆ ನಾವು ಅಂದ್ರೆ 6 ತಿಂಗಳಿನ ಮೇಲ್ಪಟ್ಟದ್ದು
Okay. ಸೊ ಅದನ್ನ ನಾವು ದೀರ್ಘಕಾಲದ ನೋವು ಅಂತ ಕರಿಬಹುದು. ಹೌದು, ಸೊ ಆ ನೋವನ್ನ ನಾವು ಇಲ್ಲಿ ನೋಡುವಂಥದ್ದು. ಓಕೆ, ಸೊ ನಮ್ಮದು ಅಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ. Okay. ಸೊ ಬೆಂಗಳೂರಿನಲ್ಲೇ 5 ಬ್ರಾಂಚಸ್ ಗಳಿವೆ. ಓಕೆ, ಬೆಂಗಳೂರಲ್ಲೇ 5 ಕಡೆ ಇದೆ. ಹೌದು. ಸೊ ಇವತ್ತು ನಾನಿರುವಂತದ್ದು ಜಯನಗರ ಅಲ್ವಾ? ಜಯನಗರದಲ್ಲಿ. ಸೂಪರ್. ಸೊ ಮೇನ್ ಆಗಿ ಫಸ್ಟ್ ಆಗಿ ಸ್ಟಾರ್ಟ್ ಆಗಿದ್ದು ದಾಸರಳ್ಳಿಯಲ್ಲಿ. ಓಕೆ. ಸೊ ಅದಾದ್ಮೇಲೆ ನಮ್ಗೆ ಸದಾಶಿವ್ ನಗರ, ವೈಟ್ ಫೀಲ್ಡ್ ಅಲ್ಲಿ, ಆಮೇಲೆ ಜಯನಗರದಲ್ಲಿ, ಮತ್ತೆ ಇಂದಿರಾನಗರದಲ್ಲಿ. ಸೊ 5 ಬ್ರಾಂಚಸ್ ಗಳಿವೆ. ಈಗ ದೀರ್ಘಕಾಲೀನ ಮಂಡಿ ನೋವು ಆದ್ರೂ ಪರವಾಗಿಲ್ಲ, ಅಥವಾ ಒಂದು ವಾರದ ಹಿಂದೆ ನಂಗೆ ಮಂಡಿ ನೋವು ಕಾಣಿಸ್ಕೊಂತು, ಅದೇನು ತುಂಬಾ ಜಾಸ್ತಿ ಆಗಬಾರದು ಅನ್ನೋರು ಇದ್ರು ಕೂಡ ನಿಮ್ಮನ್ನ ಸಂಪರ್ಕಿಸಬಹುದು. ಈಗ ನಾನು ಕೆಲವೊಬ್ರು ಮನೆಗಳಿಗೆ ಶೂಟಿಂಗ್ ಪರ್ಪಸ್ ಎಲ್ಲ ಹೋದಾಗ ನೋಡ್ತಾ ಇರ್ತೀನಿ, ನನಗೆ 2ನೇ ಮಾಡಿ ಹತ್ತೋಕ್ಕಾಗಲ್ಲ ಸರ್, ಅದಕ್ಕೆ ಲಿಫ್ಟ್ ಗಳನ್ನ ಹಾಕೊಂಡಿದೀನಿ. ಸೊ ನನ್ನ ದೇಹ ತೂಕ ಜಾಸ್ತಿ ಆಗ್ಬಿಟ್ಟಿದೆ, ಮಂಡಿ ನೋವು ಬಂದ್ಬಿಟ್ಟಿದೆ, 4 ಹೆಜ್ಜೆ ನಡೆದ್ರೆ ನೋವಾಗುತ್ತೆ ಅನ್ನೋರನ್ನೆಲ್ಲ ನಾನು ನೋಡಿದೀನಿ. ಸೊ ಅಂತವ್ರಿಗೆಲ್ರಿಗೂ ಒಂದು ಬೆಸ್ಟ್ ಸೊಲ್ಯೂಷನ್ ಅಲ್ವಾ ಹಾಗಾದ್ರೆ ಇದು? ಡೆಫಿನೆಟ್ಲಿ ಸರ್. ಓಕೆ, ಇಲ್ಲಿ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಸರ್? ಯಾವ ತರ ಟ್ರೀಟ್ಮೆಂಟ್ ಇರುತ್ತೆ? ಸೊ ಏನಂದ್ರೆ ಸರ್, ಮೇನ್ ಆಗಿ ನಮ್ಗೆ ನೋವು ಅಂತಂದ್ ಬಂದಾಗ ಬರೀ ಮಂಡಿ ನೋವು ಅಷ್ಟೇ ಅಲ್ಲದೆ ಇರಬಹುದು, ಬೇರೆ ಕಡೆನೂ ನೋವುಗಳು ಇರಬಹುದು. ಭುಜದ ನೋವು ಇರಬಹುದು, ಅಥವಾ ಆಂಕಲ್ ನೋವುಗಳು ಇರಬಹುದು, ಅಥವಾ ಸೊಂಟದ ನೋವುಗಳು ಇರಬಹುದು, ಕತ್ತಿನ ನೋವು. ಬಟ್ ಮೇನ್ ಆಗಿ ಇಲ್ಲಿ ಜಾಸ್ತಿಯಾಗಿ ಬರೋದು ನಿಮ್ಗೆ ಮಂಡಿ ನೋವು. ಓಕೆ, ಸೊ ಮಂಡಿ ನೋವಿನಲ್ಲೂ ಕೂಡ ವಿಧಗಳಿವೆ. ಅದರಲ್ಲೂ ವಿಧಗಳಿವೆ. ಸೊ ಮಂಡಿ ಜಾಯಿಂಟ್ ಅಂದ್ರೆ ನಾವು ಯೂಶುವಲ್ ಆಗಿ ನೋಡೋದು ಇದನ್ನ ಮಂಡಿ ಜಾಯಿಂಟ್ ಅಂತ ನಾವು ಕರಿಬಹುದು. ಓಕೆ, ಸೊ ಇದು ಮೇಲ್ಗಡೆ ಮೂಳೆ, ಕೆಳಗಡೆ ಮೂಳೆ, ಇದು ನಿಮ್ಗೆ ಕಾಣಿಸೋದು ಮಂಡಿ ಚಿಪ್ಪು. ಸೊ ಏನಾಗುತ್ತೆ ಅಂತಂತಂದ್ರೆ ಎಲ್ಲಾ ಜಾಯಿಂಟ್ ಗಳಲ್ಲೂ ಒಂದು ಜೆಲ್ ಅನ್ನೋದಿರತ್ತೆ. ಸೊ ಅದು ನಮ್ಗೆ ಈ ರೀತಿ ಮಡ್ಸ್ಲಿಕ್ಕೆ ಎಲ್ಲದಕ್ಕೂ ನಮ್ಗೆ ಸಹಾಯ ಮಾಡುವಂಥದ್ದು. ಬಟ್ ಏನಾಗ್ಬಿಡತ್ತೆ, ತುಂಬಾ ವಯಸ್ಸಾದವರಲ್ಲಿ ವಯಸ್ಸಾಗ್ತಾ ಆಗ್ತಾ ನಮ್ ಬಾಡಿನಲ್ಲೂ ಕೂಡ ಜೆಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾರ್ಮಲ್ ಆಗಿ ನಾವು ಮೆಡಿಕಲ್ ಟರ್ಮ್ ನಲ್ಲಿ ಏನ್ ಕರಿತೀವಿ ಅದನ್ನ ಅಂತಂದ್ರೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಆ ಸೈನೋವಿಯಲ್ ಫ್ಲೂಯಿಡ್ ಏನಾಗ್ಬಿಡತ್ತೆ, ಅದು ಕಡಿಮೆ ಆದಾಗ ಈಗ 2 ಮೂಳೆಗಳು ಈ ರೀತಿ ಉಜ್ಲಿಕ್ಕೆ ಶುರು ಆಗುತ್ತೆ. ಸೊ ಈ 2 ಮೂಳೆಗಳು ಹೌದು, ಒಳಗಿರೋದು ಜೆಲ್ಲು ಸರ್. ಓಕೆ, ಸೊ ಏನಾಗ್ಬಿಡತ್ತೆ ಅಂತಂದ್ರೆ ಜೆಲ್ ಇಲ್ದೆ ಕಾರಣ ಅಂದ್ರೆ ಈಗ ಆಯಿಲಿಂಗ್ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಆಯಿಲಿಂಗ್ ಇಲ್ಲ, ಡೋರಿಗೆ ಆಯಿಲಿಂಗ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಕಿರ್ಕಿರ್ ಅಂತ ಸೌಂಡ್ ಬರುತ್ತೆ, ನಿಮ್ಗೆ ಈ ರೀತಿ ಉಜ್ಜೋದು ಸ್ಟಾರ್ಟ್ ಆಗತ್ತೆ. ಅದೇ ರೀತಿ ಮಂಡಿನಲ್ಲಿ ಕೂಡ ಆಗ್ತಾ ಇರೋದು. ಸೊ ಅದರಿಂದಾಗಿ ಏನಾಗ್ಬಿಡತ್ತೆ ಅಂತಂದ್ರೆ ಒಳಗಿರೋದು ಒಂದು ಪ್ರೊಟೆಕ್ಟಿವ್ ಕವಚ ಅಂತ ಕರಿತೀವಿ, ಅದಕ್ಕೆ ಕಾರ್ಟಿಲೇಜ್ ಅಂತ ಕರಿತೀವಿ. ಸೊ ಆ ಕಾರ್ಟಿಲೇಜು ಈ ರೀತಿ ಉಜ್ಜೋದ್ರಿಂದ ಕಾರ್ಟಿಲೇಜ್ ಉಜ್ಜು ಹೋಗ್ಬಿಡತ್ತೆ. ಸೊ ಮಂಡಿ ಸೌದಿದೆ ಅಂತ ಹೇಳ್ತಾರೆ ಅಲ್ವಾ, ಸೊ ಮಂಡಿಯ ಜಾಯಿಂಟ್ ಅಂದ್ರೆ ಈ ಮೂಳೆಗೆ ಏನೂ ಆಗಿರಲ್ಲ, ಬಟ್ ಒಳಗಿರೋ ಆ ಕಾರ್ಟಿಲೇಜು ಸೌದೋಗ್ಬಿಟ್ಟಿರತ್ತೆ. ಸೊ ಇದಕ್ಕೆ ನಾವು ಮಂಡಿ ಸೌದೋಗಿರೋದು ಅಂತ ಹೇಳೋದು. ಸೊ ಇದ್ರಲ್ಲೂ ಕೂಡ ಇದನ್ನ ನಾವು ಅರ್ಥ್ರೈಟಿಸ್ ಅಂತ ನಾರ್ಮಲ್ ಟರ್ಮ್ ನಲ್ಲಿ ಕರಿತೀವಿ. ಸೊ ಇದ್ರಲ್ಲೂ ಕೂಡ 2 ವಿಧಗಳಿವೆ. ಓಕೆ, ಒಂದು ಆಸ್ಟಿಯೋ ಅರ್ಥ್ರೈಟಿಸ್ ಅಂದ್ರೆ ಏಜ್ ವೈಸ್ ಬಂದಿರೋಂಥದ್ದು, ಅದಕ್ಕೆ ನಾವು ಆಸ್ಟಿಯೋ ಅರ್ಥ್ರೈಟಿಸ್ ಅಂತ ಕರಿತೀವಿ. ಇನ್ನೊಂದು ನಾವು ರುಮಟಾಯ್ಡ್ ಅರ್ಥ್ರೈಟಿಸ್ ಅಂತ ಕರಿತೀವಿ. ಸೊ ಅದು ನಮ್ಗೆ ಯಂಗ್ ಏಜ್ ಪೀಪಲ್ ನಲ್ಲೂ ಕೂಡ ಕಾಣಿಸುತ್ತೆ. ಅದು ನಮ್ಮ ಬಾಡಿಯಲ್ಲಿ, ನಮ್ಮ ಬಾಡಿ ಅಗೇನ್ಸ್ಟ್ ವರ್ಕ್ ಮಾಡುವಂಥದ್ದು, ಅದು ಇಮ್ಯುನಾಲಜಿಕಲ್ ಕಂಡೀಷನ್ ಅದು. ಸೊ ಆ ರೀತಿಯಾದ ಅರ್ಥ್ರೈಟಿಸ್ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಅದಲ್ಲದೆ ಮತ್ ಯಾವ ರೀತಿಯಿಂದ ಮಂಡಿ ನೋವು ಬರುತ್ತೆ ಅಂತ ನೀವು ಕೇಳಿದ್ರೆ, ಈಗ ಕೆಲವೊಬ್ರು ಬಿದ್ದಿರ್ತಾರೆ ಅಥವಾ ಆಕ್ಸಿಡೆಂಟ್ ಆಗಿರತ್ತೆ ಅಲ್ವಾ. ಸೊ ಅವಾಗ ಏನಾಗ್ಬಿಡತ್ತೆ ಅಂತಂತಂದ್ರೆ ಈಗ ಮಂಡಿ ಜಾಯಿಂಟ್ ಅನ್ನ ನೀವು ಹಿಡಿದಿಟ್ಕೊಳ್ಳೋ ಅಂತದ್ದು ಕೆಲವು ದಾರಗಳಿವೆ. ಅದಕ್ಕೆ ನಾವು ಟೆಂಡನ್ಸ್ ಅಂತ ಕರಿತೀವಿ ಅಥವಾ ಲಿಗಮೆಂಟ್ಸ್ ಅಂತ ಕರಿತೀವಿ. ಸೊ ಆ ಲಿಗಮೆಂಟ್ ಪೆಟ್ಟು ಬಿದ್ಬಿಡತ್ತೆ. ಸೊ ನಮ್ಮ ಮಂಡಿನಲ್ಲೂ ಕೂಡ 4 ತರದ ಲಿಗಮೆಂಟ್ ಗಳಿವೆ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ಇದಕ್ಕೆ ನಾವು ACL ಲಿಗಮೆಂಟ್ ಅಂತ ಕರಿತೀವಿ, ಅಂದ್ರೆ ಆಂಟೀರಿಯರ್ ಕ್ರೂಶಿಯೇಟ್ ಲಿಗಮೆಂಟ್. ಇನ್ನೊಂದೇನಪ್ಪಾ ಅಂತಂತಂದ್ರೆ ಇದು PCL ಅಂತ, ಪೋಸ್ಟೀರಿಯರ್ ಕ್ರೂಶಿಯೇಟ್ ಲಿಗಮೆಂಟ್ ಅಂತ. ಸೊ ಅದಲ್ಲದೆ ಇನ್ನು 2 ಲಿಗಮೆಂಟ್ ಗಳಿವೆ. ಸೊ ಇದನ್ನ ಒಳಗಿನ ಭಾಗದ ಲಿಗಮೆಂಟ್ ಅನ್ನು ನಾವು ಮೀಡಿಯಲ್ ಮೆನಿಸ್ಕಸ್ ಅಂತ ಕರಿತೀವಿ, ಹೊರಗಡೆ ಭಾಗದ್ದು ನಾವು ಲ್ಯಾಟ್ರಲ್ ಮೆನಿಸ್ಕಸ್ ಅಂತ ಕರಿತೀವಿ. ಸೊ ಇದು ಯಾವ್ದೋ ಒಂದ್ ಲಿಗಮೆಂಟ್ ಗೆ ಪೆಟ್ಟು ಬಿದ್ರೂ ಕೂಡ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿ ವಿಧವಾದ ಮಂಡಿ ನೋವಿನ ಕಾರಣಗಳಿವೆ. ನಂದು ಹೆಸರು ಪ್ರಿಯಾಂಕಾ, ನಾನು ಫಿಸಿಯೋಥೆರಪಿಸ್ಟ್, ಎಲಿವೇಟ್ ಮ್ಯಾನೇಜ್ಮೆಂಟ್. ಸೊ ಇದು ವೆನ್ ಪೇಷಂಟ್ ಕಮ್ಸ್ ಹಿಯರ್, ಇಟ್ಸ್ ನಾಟ್ ಅಬೌಟ್ ಓನ್ಲಿ taking injections. It also is a combination of exercises. Also, first few days we give modalities to reduce the pain. Then we ask the patient to go for exercises, because exercise is very important to decrease the pain. So first we'll go for isometric exercises like ball exercises,
then we go for strength training. Basically, we go for TheraBand exercises. Then we'll go for weight cuff exercises like this. So it's not only about taking only injection, because here if you see Mandi, there's a surrounding muscles are also there. So it requires all the muscles to be get strong. So that is why exercise is very important in role of taking any intervention. After that we give exercises. ನನಗೆ ಮಂಡಿ ನೋವಿತ್ತು, ಬ್ಯಾಕ್ ಪೇನ್ ಇತ್ತು. ಹಾಗಾಗಿ ಇಲ್ಲಿ ಸ್ವಗತೇಶ್ ಬನ್ಸ್ತಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಜಯನಗರ ಅಲಿವಿಯೇಟ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಈ ಮುಂಚೆ ನಮ್ಮ ಅತ್ತಿಗೆ ತಗೊಳ್ತಾ ಇದ್ರು, ಅವರಿಗೆ ತುಂಬಾ ಚೆನ್ನಾಗಾದ್ರು. ಹಾಗಾಗಿ ನಾವು ಬಂದು ಟ್ರೀಟ್ಮೆಂಟ್ ತಗೊಂಡ್ವಿ. ಮೇಡಮ್, ಈಗ ನಾವು ನಾರ್ಮಲಿ ಈ ತರ ಮಂಡಿ ನೋವು ಅಂತ ಡಾಕ್ಟರ್ ಹತ್ರ ಎಲ್ಲ ಹೋದಾಗ ಅವರು ಆಪರೇಷನ್ ಗಳನ್ನ ಸಜೆಸ್ಟ್ ಮಾಡ್ತಾರೆ. ಸೊ ನೀವು ಆಪರೇಷನ್ ಮಾಡಿಲ್ಲ ಅಂದ್ರೆ ಕ್ಲಿಯರೇ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಕೆಲವೊಬ್ರು ಒಂದಿಷ್ಟು ಪೈನ್ ಕಿಲ್ಲರ್ ಗಳನ್ನ ಕೊಡ್ತಾರೆ, ಇದನ್ನ ತಗೊಳ್ಳಿ. ಸೊ ಅದು ತಗೊಳ್ಳೋದು ಸಮಂಜಸ ಅಲ್ಲ ಅನ್ನೋದು ನನಗೂ ಕೂಡ ಗೊತ್ತು. ಸೊ ಇಲ್ಲಿ ಯಾವುದೇ ಆಪರೇಷನ್ ಗಳಿಲ್ಲ. ಸೊ ಒಬ್ಬ ಪೇಷಂಟ್ ಒಂದಿನ ಬೆಳಿಗ್ಗೆ 2-3 ಅವರ್ ಫ್ರೀ ಮಾಡ್ಕೊಂಡು ಬಂದ್ರೆ ಆರಾಮಾಗಿ 1 ಅವರ್ ಬಿಟ್ಟು ಆತ ನಡ್ಕೊಂಡು ಹೋಗೋದಿದೆ. ಬರುವಾಗ ಅಲ್ಲಿ ಫ್ರಂಟ್ ಅಲ್ಲಿ ಒಂದು ಚೇರ್ ಇದೆ, ಸೊ ಅದ್ರಲ್ಲಿ ಹತ್ಕೊಂಡ್ ಬಂದವರು. ಸೊ ಹೋಗುವಾಗ ಆರಾಮಾಗಿ ಅವರೇ ನಡ್ಕೊಂಡು ಹೋಗ್ತಾರೆ ಅನ್ನೋದೆಲ್ಲ ನಾನು ಕೇಳಿದ್ದೆ. ಸೊ ಅದು ಹೆಂಗೆ ಅಂದ್ರೆ ನಿಮ್ಮ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೆಂಗಿರುತ್ತೆ, ಹೆಂಗೆ ಇದನ್ನ ಮಾಮೂಲಾಗಿಯೇ ಕ್ಲಿಯರ್ ಮಾಡೋದಕ್ಕಾಗತ್ತೆ ಅಂತ? ಓಕೆ, ಸೊ ಏನಂದ್ರೆ ಸರ್, ಈಗ ಆರ್ಥ್ರೈಟಿಸ್ ಅಂತ ಇನ್ ಕೇಸ್ ಏನಾದ್ರು ಬಂದಿದ್ರು ಅಂತಂದ್ರೆ ಅದ್ರಲ್ಲೂ ಕೂಡ ವಿಧಗಳಿವೆ. ಸೊ ಯಾವ ಸ್ಟೇಜ್ ಆಫ್ ಆರ್ಥ್ರೈಟಿಸ್ ನಲ್ಲಿ ಇದಾರೆ ಅಂತ. ಸೊ ಆರ್ಥ್ರೈಟಿಸ್ ನಲ್ಲಿ 4 ತರದ ಸ್ಟೇಜ್ಗಳಿವೆ. ಸೊ ಹೇಗ್ ಹೇಳ್ತೀವಿ ಅಂತಂತಂದ್ರೆ, ಎಷ್ಟು ಮಂಡಿ ಸೌದೋಗಿದೆ, ಎಷ್ಟು ಕಾರ್ಟಿಲೇಜ್ ಲಾಸ್ ಆಗಿದೆ ಅನ್ನೋದನ್ನ ನಾವು ಎಕ್ಸ್ರೇ ಮುಖಾಂತರನೋ ಅಥವಾ ಅಲ್ಟ್ರಾಸೌಂಡ್ ಅಂತ ಇನ್ನೊಂದು ಮೆಷಿನ್ ಇದೆ. ಸೊ ಅದನ್ನ ನೋಡ್ಬಿಟ್ಟು ಪೇಷಂಟ್ಗೆ ನೋಡ್ಕೊಂಡ್ಬಿಟ್ಟು ನಾವು ಹೇಳ್ತೇವೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಯಾವ ಸ್ಟೇಜ್ ನಲ್ಲಿ ಯಾವ ಟ್ರೀಟ್ಮೆಂಟ್ ನಾವು ಕೊಡಬಹುದು ಅನ್ನೋದು ಡಿಸೈಡ್ ಮಾಡ್ತೀವಿ. ಸೊ 4 ಸ್ಟೇಜ್ ನಲ್ಲಿ ಮೊದಲಿನ 3 ಸ್ಟೇಜ್ ಗಳಲ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ ರೀಜನರೇಟಿವ್ ಟ್ರೀಟ್ಮೆಂಟ್ ಅಂತ ಮಾಡಬಹುದು. ಓಕೆ, ಆಮೇಲೆ 4ನೇ ಸ್ಟೇಜ್ ಅಲ್ಲಿ ಬಂದ್ರೆ ಅವಾಗ ಏನಾಗ್ಬಿಟ್ಟಿರತ್ತೆ, ಪೂರ್ತಿ ಮಂಡಿ ಒಂದಕ್ಕೊಂದು ಹತ್ತುತ್ತಾ ಇರತ್ತೆ, 2 ಮೂಳೆಗಳು. ಸೊ ಅವಾಗ ಏನಾಗತ್ತೆ, ಕಾಲ್ಗಳು ಬೆಂಡ್ ಬಂದ್ಬಿಟ್ಟಿರತ್ತೆ. ಸೊ ಆಮೇಲೆ ಕಾಲು ಮಂಡಿ ಮಡ್ಚ್ಲಿಕ್ಕೆ ಆಗೋದಿಲ್ಲ. ಸೊ ಅಂತದ್ದು 4ನೇ ಸ್ಟೇಜ್ ಅಂತ ಕರಿತೀವಿ. ಸೊ ಮೊದಲಿನ 3 ಸ್ಟೇಜ್ಗಳಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ರೀಜನರೇಟಿವ್ ಟ್ರೀಟ್ಮೆಂಟ್ ಅಂತ ಮಾಡ್ಬೋದು. 4ನೇ ಸ್ಟೇಜಿಗೆ ಪೇನ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತೀವಿ. ಓಕೆ, ಸೊ 3 ಸ್ಟೇಜ್ಗಳಲ್ಲಿ ಅಂದ್ರೆ ಈ ರೀಜನರೇಟಿವ್ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂತ ನೀವು ಕೇಳಿದ್ರೆ, ಸೊ ಏನಪ್ಪಾ ಅಂತಂತಂದ್ರೆ ಮೇನ್ ಆಗಿ ಮಂಡಿಗೆ ಕೊಡುವಂತ ಇಂಜೆಕ್ಷನ್ಗಳು. ಓಕೆ, ಸೊ ಯಾವ ಇಂಜೆಕ್ಷನ್ ನಾವು ಕೊಡ್ತೀವಿ ಅಂತಂತಂದ್ರೆ, ಒಂದು ನಾನು ಜೆಲ್ ಕಡಿಮೆ ಆಗಿತ್ತು ಅಂತ ಹೇಳ್ದೆ ಅಲ್ವಾ. ಸೊ ಆ ಜೆಲ್ ನ ವಾಪಸ್ ಮಂಡಿ ಜಾಯಿಂಟ್ ಗೆ ಹಾಕುವಂತದ್ದು. ಓಕೆ, ಅದಕ್ಕೆ ನಾವು ಹೈಲುರೋನಿಕ್ ಆಸಿಡ್ ಅಂತ ಕರಿತೀವಿ. ಸೊ ನಾವು ಒಳಗ್ ಹಾಕಿದಾಗ ನಿಮ್ಗೆ ಅದು ಮತ್ತೆ ಲುಬ್ರಿಕೇಶನ್ ವಾಪಸ್ ಕೊಡುತ್ತೆ. ಆಮೇಲೆ ಇನ್ನೊಂದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಅಂತ ಕೂಡ ಮಾಡ್ತೀವಿ. ಸೊ ಅದೇನಪ್ಪಾ ಅಂದ್ರೆ ನಾರ್ಮಲ್ ಆಗಿ ನಾವು ಅದನ್ನ PRP ಅಂತ ಕರಿತೀವಿ. ಸೊ ಅದೇನ್ ಮಾಡತ್ತೆ ನಿಮ್ಗೆ ಅಂತಂತಂದ್ರೆ, ಇದು ನಿಮ್ಮದೇ ರಕ್ತದಿಂದ ತಯಾರು ಮಾಡುವಂತದ್ದು. ಸೊ ನಿಮ್ದೇ ರಕ್ತದಿಂದ ನಾವು ತೆಗೆದ್ಬಿಟ್ಟು ನಾವು ಪ್ರಾಸೆಸ್ ಮಾಡಿದಾಗ ನಮ್ 3 ಇಂದ 4 ml ಪ್ಲಾಸ್ಮಾ ಅನ್ನೋದು ಸಿಗತ್ತೆ. ಸೊ ಅದರಲ್ಲಿ ಪ್ಲೇಟ್ಲೆಟ್ಸ್ ಅನ್ನೋದು ಇರತ್ತೆ. ಸೊ ಪ್ಲೇಟ್ಲೆಟ್ ಅನ್ನೋದು ರಕ್ತದ ಒಂದು ಭಾಗ ಅಲ್ವಾ. ಸೊ ಕೇಳಿರ್ತೀರಾ ನೀವು, ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಹಾಗೆ ಪ್ಲೇಟ್ಲೆಟ್ಸ್ ಕೂಡ ಒಂದು. ಸೊ ಅದೇನು ಕೆಲಸ ಅಪ್ಪ ಅಂತ ನೋಡಿದಾಗ ನೀವು ಸಣ್ಣ ಗಾಯ ಆದಾಗ ನೋಡ್ತೀರಾ, ಏನ್ ಹಚ್ಕೊಳ್ಳಿಲ್ಲ ಅಂದ್ರೂ ತಂತಾನಾಗೆ ವಾಸಿ ಆಗತ್ತೆ ಅಲ್ವಾ. ಸೊ ವಾಸಿ ಮಾಡುವಂತ ಗುಣ ಆ ಪ್ಲೇಟ್ಲೆಟ್ ಗೆ ಇದೆ. ಸೊ ನಾವ್ ಇದರಿಂದ ಏನ್ ಮಾಡ್ತಾ ಇದೀವಿ, ಅವ್ರ ಪ್ಲೇಟ್ಲೆಟ್ ನ ತೆಗೆದ್ಬಿಟ್ಟು ಅವರ ಮಂಡಿ ಜಾಯಿಂಟ್ ಗೆ ಹಾಕಿದಾಗ ಅಲ್ಲಿರೋ ಕಾರ್ಟಿಲೇಜ್ ಏನ್ ಸೌದೋಗ್ಬಿಟ್ಟಿದೆ ಅದು ವಾಸಿ ಮಾಡ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಆಗತ್ತೆ. ಸೊ ಇದರಿಂದಾಗಿ ಅವರ ಮಂಡಿ ನೋವು ಕಡಿಮೆ ಆಗತ್ತೆ. ಆಪರೇಷನ್ಗಳಿಲ್ಲ. ಸೊ ಆಪರೇಷನ್ ಅಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಈಗ ಮಂಡಿ 2 ಕೂಡ್ತಾ ಇದೆ ಅಂತಂದ್ರೆ ಅದನ್ನ ಕಟ್ ಮಾಡ್ತಾರೆ ಅಲ್ವಾ. ಸೊ ಕಟ್ ಮಾಡದೆ ಇರೋಂಥದ್ದು ಇದು. ಸೊ ಮೇನ್ ಆಗಿ ನಿಮ್ಮ ಬಾಡಿನ ಓನ್ ಹೀಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡುವಂತದ್ದು. ಎಂತದ್ದೇ ಮಂಡಿ ನೋವಿದ್ರು ಬರಬಹುದು. ಸೊ ಇದನ್ನ ನಾವು ಯೂಶಲ್ ಆಗಿ 3 ಸ್ಟೇಜ್ ನಲ್ಲಿ ಮಾಡ್ತೀವಿ. ಫಸ್ಟ್ ಸ್ಟೇಜ್ ನಲ್ಲಿ ಜೆಲ್ಲು ಮತ್ತೆ ಆ PRP ಅನ್ನ ಕೊಡ್ತೇವೆ. ಅದಾದ್ಮೇಲೆ 3 ಇಂದ 4 ವಾರ ಗ್ಯಾಪ್ ಬಿಡ್ತೀವಿ. ಸೊ ಅದಾದ್ಮೇಲೆ 2ನೇ ಸೆಷನ್ ಗೆ ಕರಿತೀವಿ. ಮತ್ತೆ 3 ಇಂದ 4 ವಾರ ಗ್ಯಾಪ್ ಬಿಟ್ಕೊಂಡ್ಬಿಟ್ಟು 3ನೇ ಸೆಷನ್ ಗೆ ಕರಿತೀವಿ. ಟೋಟಲ್ ಆಗಿ 3 ಸೆಷನ್ಸ್ ಅವ್ರು ಬರ್ಬೇಕಾಗುತ್ತೆ. 3 ಸೆಷನ್ ಅಲ್ಲಿ ಇದನ್ನ ಕ್ಲಿಯರ್ ಮಾಡಬಹುದು. ಓಕೆ, ನೀವು ನನಗೆ ಈ ಸ್ಟೇಜ್ ಗಳ ಬಗ್ಗೆ ಹೇಳುವಾಗ ಅಥವಾ
ಅದನ್ನ ಆಪರೇಷನ್ ಮಾಡೋ ರೀತಿನ ನೀವೆಲ್ಲ ಹೇಳಿದ್ರಿ. ಹೌದು. ಸೊ ನನಗೆ ಈಗ OT ಆಪರೇಷನ್ ಥಿಯೇಟರ್ ನೋಡ್ಬೇಕು ಅಂತ ಅನ್ಸುತ್ತೆ. ಅಲ್ಲಿ ಯಾವ ರೀತಿ ಪ್ರೊಸೀಜರ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. Sure, ನಾವೀಗ ಅಲ್ಲಿಗೆ ಹೋಗ್ಬೋದಾ? ಹೋಗ್ಬೋದು, ಬನ್ನಿ. ಆನ್ ಸ್ಕ್ರೀನ್ ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಸೊ ಅಲ್ಲಿ ತೋರಿಸಿ ಅಲ್ಲಿಯೇ ಮಾತಾಡೋಣ. ಹೌದು, ಪ್ಲೀಸ್ ಬನ್ನಿ. ಎಸ್ ಎಸ್. ಜಯನಗರ ಆಲಿವೇಟ್ ಕ್ಲಿನಿಕ್ ಬರ್ತಾ ಇದ್ದೀನಿ ನಾನು ಇಲ್ಲಿ ಬಂದಾಗ ನನಗೆ ನೀ ಪೇನ್ ಇತ್ತು, ತುಂಬಾನೇ ನೀ ಪೇನ್, ಓಡಾಡೋದಕ್ಕೆ ವಾಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅವ್ರ ಹತ್ರ ಟ್ರೀಟ್ಮೆಂಟ್ PRP ಟ್ರೀಟ್ಮೆಂಟ್ ತಗೊಂಡೆ ನಾನು. ಇನ್ನೊಂದು ಟ್ರೀಟ್ಮೆಂಟ್ ಇದೆ ನನಗೆ. ಓಕೆ, ನೋಡಿ ಈಗ ನಮ್ಮ ಗೆಟಪ್ಪೇ ಚೇಂಜ್ ಆಯಿತು, ಯಾಕಂದರೆ OT ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ಏನೇನು ಪ್ರೊಸೀಜರ್ ಆಗುತ್ತೆ ಅನ್ನೋದನ್ನು ಡಾಕ್ಟ್ರಿಂದಲೇ ನಾವು ತಿಳ್ಕೊಬೇಕು ಅಂತ ಅನ್ಕೊಂತೀವಿ. ನನಗೆ ಇಲ್ಲಿ ರಿಸೆಪ್ಷನಲ್ಲಿ ಕುಳಿತಾಗ ಹೇಳಿದ್ರು, ಇಲ್ಲೆಲ್ಲ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ, ಎಲ್ಲರೂ MBBS ಪಾಸ್ ಔಟ್ ಆದವ್ರೆ ಅಂತ. ಕೆಲವೊಂದು ಕಡೆ ಅದು ಕೂಡ ಗೊತ್ತಿರೋದಿಲ್ಲ ಜನಗಳಿಗೆ, ಯಾರ್ಯಾರೋ ಬಂದು ಡಾಕ್ಟರ್ಸ್ ಅಂತ ಹೇಳಿ ಈ ತರ ಟ್ರೀಟ್ಮೆಂಟ್ ಮಾಡೋದಾಗುತ್ತೆ. ಆದ್ರೆ ಇಲ್ಲಿ ಆ ರೀತಿ ಇಲ್ಲ. ಸೊ ನಾನು ನಮ್ಮ ವೀಕ್ಷಕರಿಗೆ ಹೇಳೋದು, ಯಾರೇ ಯಾವುದೇ ಬಗೆಯ ಮಂಡಿ ನೋವಿದ್ರು ಕೂಡ ಒಂದು ಸಲ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಯಾವುದೇ ಆಪರೇಷನ್ಗಳು ಇರೋದಿಲ್ಲ, ಅಥವಾ ನಿಮಗೆ ಇಂತಿಷ್ಟು ದಿನ ಅಡ್ಮಿಟ್ ಆಗಬೇಕು ಆ ಥರ ಪ್ರೊಸೀಜರ್ಗಳು ಇರೋದಿಲ್ಲ. ನೀವು ಆರಾಮಾಗಿ ಇಲ್ಲಿಗೆ ಬಂದು ಇದ್ದು ಒಂದೆರಡು 3 ಗಂಟೆಯಲ್ಲೇ ರಿಲೀಫ್ ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ಮೇಡಮ್ ಯಾವ ರೀತಿ ಪ್ರೊಸೀಜರ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಸೊ ಹೇಗ್ ಮಾಡ್ತೀವಿ ಅಂತಂದ್ರೆ ಸರ್, ಫಸ್ಟ್ ನಾವು ಒಂದು ಅಲ್ಟ್ರಾಸೌಂಡ್ ಮಷೀನೋ ಅಥವಾ ಎಕ್ಸ್ರೇ ಮಷೀನೋ ಹೀಗೆ ಇಮೇಜ್ ಗೈಡೆನ್ಸ್ ಮೇಲೆ ನೋಡ್ಕೊಂಡ್ಬಿಟ್ಟು ಮಾಡೋಂಥದ್ದು. ಸೊ ಬ್ಲೈಂಡ್ ಆಗಂತೂ ನಾವು ಮಾಡಲ್ಲ. ಸೊ ಹೇಗ್ ಮಾಡ್ತೀವಿ ಅಂತಂದ್ರೆ, ಈಗ ಅಲ್ಟ್ರಾಸೌಂಡ್ ನಲ್ಲಿ ನಿಮ್ಗೆ ನೋಡ್ಬೋದು. ಸೊ ಈಗ ಇವರು ಮಂಡಿ ನೋವು ಅಂತ ಬಂದಿರೋರು. ಸೊ ನಾವ್ ಹೇಗ್ ಮಾಡ್ತೀವಿ ಅಂತಂದ್ರೆ, ಮಂಡಿ ಜಾಯಿಂಟ್ ನ ನೋಡ್ಕೋತೀವಿ. ನೋಡ್ಕೊಂಡ್ಬಿಟ್ಟು ಆ ಮಂಡಿ ಜಾಯಿಂಟ್ ಒಳಗೆ ನಮ್ಗೆ ಅಲ್ಲಿ ಜಾಗ ಕಾಣಿಸುತ್ತೆ. ಸೊ ಆ ಜಾಗದಲ್ಲೇ ಇಂಜೆಕ್ಷನ್ ಕೊಡೋಂಥದ್ದು. ಹೌದು. ಸೊ ಅದೇ ನಮ್ಗೆ ಮಂಡಿ ಜಾಯಿಂಟ್. ಸೊ ನಾವು ಡೈರೆಕ್ಟ್ ಆಗಿ ಮಂಡಿ ಜಾಯಿಂಟ್ ಗೆ ಕೊಡೋದ್ರಿಂದ ನಿಮ್ಗೆ ಎಫೆಕ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ಏನಾದ್ರೆ ನೀವು ಮಾತ್ರೆಗಳನ್ನ ತಗೋತೀರಾ, ಸೊ ಅದೇನಾಗತ್ತೆ, ನಮ್ಮ ಬ್ಲಡ್ ನಲ್ಲಿ ಮಿಕ್ಸ್ ಆಗುತ್ತೆ. ಸೊ ಅದಾದಾಗ ಏನಾಗುತ್ತೆ, ಮಂಡಿ ಜಾಯಿಂಟ್ ಗೆ ಎಷ್ಟು ಹೋಗುತ್ತೋ ಗೊತ್ತಿಲ್ಲ ನಮ್ಗೆ. ಸೊ ಇದು ಏನಾಗುತ್ತೆ ಅಂದ್ರೆ, ಈ ಇಂಜೆಕ್ಷನ್ ಗಳನ್ನ ಡೈರೆಕ್ಟ್ ಆಗಿ ನಿಮ್ ಮಂಡಿಗೆ ಕೊಡೋದ್ರಿಂದ ಇದ್ರ ಉಪಯೋಗ ಜಾಸ್ತಿ. ನಮ್ಮದೇ ರಕ್ತದಿಂದ ತೆಗೆದು ಪ್ಲಾಸ್ಮಾ, PRP ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಸೊ ಹೇಗ್ ಕೊಡ್ತೀವಿ ಅಂತಂತಂದ್ರೆ, ಫಸ್ಟ್ ನಾವು ಅವರ ಮಂಡಿ ಜಾಯಿಂಟ್ ನ ನೋಡ್ಕೊಂಡ್ಬಿಟ್ಟು ಒಂದು ಸಣ್ಣ ಸೂಜಿ ಹಾಕ್ತಿವಿ. ಓಕೆ, ಸೊ ಅಲ್ಲಿ ಲೋಕಲ್ ಅನಸ್ತೀಶಾ ಕೊಡ್ತೀವಿ ಫಸ್ಟ್ ಆ ಸೂಜಿನಲ್ಲಿ. ಸೊ ಅದಾದ್ಮೇಲೆ ಆ ಸೂಜಿನಲ್ಲೇ ನಾವು ಆ ಜೆಲ್ ನ ಮತ್ತೆ PRP ನ ಹಾಕುವಂಥದ್ದು. ಸೊ ನಮ್ಗೆ PRP ತಯಾರು ಮಾಡ್ಲಿಕ್ಕೆ ಒಂದು 20 ನಿಮಿಷ ಬೇಕಾಗ್ಬೋದು. ಪ್ರೊಸೀಜರ್ ಮಾಡ್ಲಿಕ್ಕೆ ಒಂದು 10 ರಿಂದ 15 ನಿಮಿಷ. ಸೊ 30 ನಿಮಿಷ ಇಂದ 1 ತಾಸೊಳಗೆ ನಿಮ್ಗೆ ಪ್ರೊಸೀಜರ್ ಮುಗಿದು ಹೋಗುತ್ತೆ. ಈಗ ಸುಮಾರು ಜನ ಈ ಕಾರ್ಯಕ್ರಮವನ್ನು ನೋಡುವವರು ಕೇಳಬಹುದು, ಮೇಡಮ್ ಸಕ್ಸಸ್ ರೇಟ್ ಹೆಂಗಿದೆ ಇವರದ್ದು ಅಂತ. ಈ ಸಕ್ಸಸ್ ರೇಟ್ ಅನ್ನೋದು ಬೇಕೇ ಬೇಕು ಜನಗಳಿಗೆ. ಸೊ ಯಾವ ರೀತಿ ಇದೆ ಮೇಡಮ್ ಸಕ್ಸಸ್ ರೇಟ್ ಅಂದ್ರೆ? ಸರ್, ನಿಮ್ಗೆ PRP ಅನ್ನೋದು ನಿಮ್ದೇ ರಕ್ತದಿಂದ ತೆಗೆಯುವಂತದ್ದು. ಸೊ ಸೈಡ್ ಎಫೆಕ್ಟ್ಸ್ ತರಾನು ಏನು ಇರೋದಿಲ್ಲ. ಅಂಡ್ ಸಕ್ಸಸ್ ರೇಟ್ ಎಷ್ಟು ಬರುತ್ತೆ ನಿಮ್ಗೆ ಅಂತಂದ್ರೆ 60 to 90% ಡೆಫಿನೆಟ್ ಆಗಿ ಬರುತ್ತೆ. ಅಂದ್ರೆ ನಿಮ್ಗೆ ನೋವು ಕಡಿಮೆ ಆಗತ್ತೆ. ಅದ್ರ ಜೊತೆ ನೀವೇನ್ ಮಾಡ್ಬೇಕು, ಬರೀ ಇಂಜೆಕ್ಷನ್ ತಗೊಳ್ಳೋದಷ್ಟೇ ಅಲ್ಲ ಅಲ್ವಾ. ಸೊ ಅದರಿಂದ ನಾವು ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಕೂಡ ಮಾಡ್ಕೋಬೇಕಾಗತ್ತೆ. ಅಂದ್ರೆ 1 ವಾರ ಆದ್ಮೇಲೆ, ಇಂಜೆಕ್ಷನ್ ತಗೊಂಡ್ 1 ವಾರ ಆದ್ಮೇಲೆ ನಾವು ಫಿಸಿಯೋಥೆರಪಿನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಅಂದ್ರೆ ಮಸಲ್ಸ್ ಗೆ ಸ್ವಲ್ಪ ಎಕ್ಸರ್ಸೈಸಸ್ ಆಗ್ಲಿ ಅಂತ. ಅದು ಕೂಡ ಇಲ್ಲಿಯೇ ಬರ್ಬೇಕು. ಹೌದು, ಇಲ್ಲಿಯೇ ಬರ್ಬೇಕು. ಸೊ ನಮ್ಮಲ್ಲಿ ಕೂಡ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಸೊ ಅವ್ರಿಗೆ ಎಕ್ಸರ್ಸೈಸಸ್ ಮಾಡೋದ್ ಮುಖಾಂತರ, ಅಥವಾ ಅವ್ರ ಹತ್ರ ಕೆಲವು ಮೊಡಾಲಿಟೀಸ್ ಕೂಡ ಇರುತ್ತೆ. ಅವ್ರ ಮಸಲ್ ಗಳಿಗೆ ಹಚ್ಬಿಟ್ಟು ಮಾಡಿದಾಗ ಕೆಲವೊಬ್ರು ನಂಗೆ ಮಸಲ್ ಟೈಟ್ ಆಗ್ತಾ ಇದೆ ಅಂತ ಕೂಡ ಬರ್ತಾರೆ. ಅಂದ್ರೆ ಮಂಡಿ ತುಂಬಾ ದೀರ್ಘಕಾಲದ ನೋವಿರೋದ್ರಿಂದ ಆ ಮಸಲ್ಗಳು ಪೂರ್ತಿಯಾಗಿ ಶಕ್ತಿ ಮಾಡ್ತಾ ಇರೋದಿಲ್ಲ, ಕೆಲಸ ಮಾಡ್ತಾ ಇರೋದಿಲ್ಲ. ಅದನ್ನ ನಾವು ಫಿಸಿಯೋಥೆರಪಿ ಮುಖಾಂತರ ಅದಕ್ಕೆ ಎಕ್ಸರ್ಸೈಸಸ್ ಕೊಟ್ಬಿಟ್ಟು ಅದಕ್ಕೂ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಅದಲ್ಲದೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂದ್ರೆ ಡೆಫಿನೆಟ್ ಆಗಿ ಅವ್ರ ಡಯಟ್ ಚೇಂಜಸ್ ಕೂಡ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ತೂಕ ಇದ್ರೆ ಮಂಡಿಗೆ ಜಾಸ್ತಿ ಭಾರ ಅಲ್ವಾ. ಸೊ ನಮ್ಮಲ್ಲಿ ನ್ಯೂಟ್ರಿಷನಿಸ್ಟ್ ಕೂಡ ಇದ್ದಾರೆ, ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಅದಲ್ಲದೆ ಮತ್ತೆ ನಾವು ಮಂಡಿ ಬೆಲ್ಟ್ ಅದು ಕೂಡ ಅವರು ಹಾಕುವಂಥದ್ದು. ಹಾಯ್, ನನ್ನ ಹೆಸರು ಧೃತಿ. ನಾನಿಲ್ಲಿ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಆಗಿ ಇದ್ದೀನಿ. ಸೊ ನೀವು ಇಷ್ಟೋ ತನಕ ನೋಡಿದ್ರಿ, ಡಾಕ್ಟರ್ ನಿಮಗೆ ಟ್ರೀಟ್ಮೆಂಟ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹೇಗೆ ಪ್ರೊಸೀಜರ್ ಆಗುತ್ತೆ, ಮಂಡಿ ನೋವಿಗೆ ಹೇಗೆ ಇಂಜೆಕ್ಷನ್ ಮಾಡ್ತಾರೆ ಅಂತ. ನಂತರ ಅದ್ರ ಜೊತೆ ಫಿಸಿಯೋಥೆರಪಿಸ್ಟ್ ಕೂಡ ನೋಡಿದ್ರಿ, ಅವ್ರು ಹೇಗೆ ಟ್ರೀಟ್ಮೆಂಟ್ ನಿಮಗೆ ಪೋಸ್ಟ್ ಸರ್ಜರಿ ಆಗಿರ್ಬೋದು, ಪೋಸ್ಟ್ ಇಂಜೆಕ್ಷನ್ ನಿಮಗೆ ಯಾವ್ಯಾವ ಥರ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮಗೆ ನೋವು ಕಮ್ಮಿ ಆಗುತ್ತೆ ಅಂತ ಅದ್ರ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈಗ ನಾನು ನಿಮಗೆ ಆಹಾರದ ಮೂಲಕ ಹೇಗೆ ನೋವನ್ನು ಕಮ್ಮಿ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನಿಮಗೆ ದೀರ್ಘಕಾಲ ನೋವು ಇರೋದ್ರಿಂದ
ತಗೊಳ್ಳೋದ್ರಿಂದ ನಿಮಗೆ ಅದಕ್ಕೆ ಜೊತೆಗೆ ಆಹಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ರೀತಿ ಆಹಾರ ಮತ್ತು ಫುಡ್ ತಿಂತಿರೋದು ತುಂಬ ಇಂಪಾರ್ಟೆಂಟ್. ಸೊ ಅದರಿಂದ ನಿಮಗೆ ದೇಹದಲ್ಲಿ ಉಂಟಾಗೋ ಇನ್ಫ್ಲಮೇಷನ್ ಆಗಿರ್ಬೋದು ಅಥವಾ ನೋವು ಕೂಡ ಕಮ್ಮಿ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಬಾಡಿಲಿ ಇನ್ಫ್ಲಮೇಷನ್ ಹೆಚ್ಚಾದಾಗ ಏನಾಗುತ್ತೆ, ನಿಮಗೆ ನೋವು, ಜಾಯಿಂಟ್ ಪೇನ್ ಆಗಿರ್ಬೋದು, ಮಸಲ್ ಪೇನ್ ಆಗಿರ್ಬೋದು, ಹಾಗೆ ಬಾಡಿ ಪೇನ್ ಆಗಿರ್ಬೋದು, ಈ ಪೇನ್ಗಳೆಲ್ಲ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮಗೆ ಸರಿಯಾದ ರೀತಿಯಿಂದ ಆಹಾರ ತಗೊಳ್ಳೋದ್ರಿಂದ ಮತ್ತು ಸರಿಯಾದ ಪೌಷ್ಟಿಕ ಆಹಾರ ಇರೋದ್ರಿಂದ ನಿಮ್ಮ ಊಟದಲ್ಲಿ ಆ ನೋವುಗಳನ್ನು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ನಿಮಗೆ ಫ್ಯೂ ಎಕ್ಸಾಂಪಲ್ಸ್ ಹೇಳ್ತೀನಿ ಯಾವ ಥರದಂದರೆ, ಮೇನಾಗಿ ಹಳದಿ ಅಂದರೆ ಅರಿಶಿನ ಪುಡಿ. ಸೊ ಇದರಲ್ಲಿ ನಿಮಗೆ ಒಂದು ಕರ್ಕ್ಯೂಮಿನ್ ಅನ್ನೋ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಸೊ ಅದು ನಿಮಗೆ ತಗೊಳ್ಳೋದ್ರಿಂದ ನಿಮಗೆ ದೇಹದಲ್ಲಿ ಇನ್ಫ್ಲಮೇಷನನ್ನು ಕಮ್ಮಿ ಆಗುತ್ತೆ. ಸೊ ನೀವು ಕರ್ಕ್ಯೂಮಿನ್ನ ಹೆಚ್ಚು ಇಂಪಾರ್ಟೆನ್ಸ್ ನಿಮ್ಗೆ ಕೊಡಬೇಕು ಅಂತ ಹೇಳಿದರೆ, ನೀವು ಅದ್ರ ಜೊತೆ ಸ್ವಲ್ಪ ಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್, ಸೊ ಅದ್ರೂ ಇನ್ಕ್ಲೂಡ್ ಮಾಡೋದ್ರಿಂದ ನಿಮಗೆ ಅದು ವರ್ಕ್ ಆಗಿ ಚಂದ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಬಂದು ವಾಲ್ನಟ್ಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು. ಸೊ ಇದು ನೀವು ಇನ್ಕ್ಲೂಡ್ ಮಾಡೋದ್ರಿಂದ ನಿಮಗೆ, ಮತ್ತು ಚಿಯಾ ಸೀಡ್ಸ್ ಕೂಡ. ಸೊ ಇದು ನಿಮ್ಮದು ಆಹಾರದಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಆರ್ಥ್ರೈಟಿಸ್ ಹಾಗೂ ನಿಮಗೆ ಏನು ಇನ್ಫ್ಲಮೇಷನ್ ಇರುತ್ತೋ ದೇಹದಲ್ಲಿ ಕಮ್ಮಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಒಳ್ಳೆ ಕೊಬ್ಬಿನಾಂಶ ಇರುವಂಥ ಆಹಾರ, ಗುಡ್ ಫ್ಯಾಟ್ಸ್ ಅಂತ ಏನು ಹೇಳ್ತೀವಿ, ಅದು ನಿಮಗೆ ಯಾವ್ದ್ರಲ್ಲಿ ಸಿಗುತ್ತೆ, ಅವಕಾಡೋ ಅನ್ನೋ ಫ್ರೂಟಲ್ಲಿರುತ್ತೆ, ಮತ್ತು ಆಲ್ಮಂಡ್ಸಲ್ಲಿರುತ್ತೆ. ಸೊ ಮತ್ತು ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ. ಸೊ ಈ ಎಲ್ಲ ಆಹಾರದಲ್ಲಿ ಒಳ್ಳೆಯ ಕೊಬ್ಬಿನಾಂಶ ಇರೋದ್ರಿಂದ ನಿಮಗೆ ಬಾಡಿಲಿ ಇನ್ಫ್ಲಮೇಷನ್ ಏನಾಗುತ್ತೆ ಅದು ಕಮ್ಮಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅದ್ರ ಜೊತೆ ಹಾಗೂ ಶುಂಠಿ ಆಗಿರ್ಬೋದು, ಮತ್ತು ಎಲ್ಲ ಸೊಪ್ಪುನಿಂದ ತರಕಾರಿಗಳು, ಈ ಎಲ್ಲ ನಿಮ್ಮದು ಆಹಾರದಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮಗೆ ದೇಹದಲ್ಲಿ ಏನು ಇನ್ಫ್ಲಮೇಷನ್ ಇರುತ್ತೋ ಮತ್ತು ನೋವನ್ನು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾ ಇವಾಗ ಹೇಳಿರೋ ಎಲ್ಲ ನಿಮಗೆ ಆಹಾರದ್ದು ಹೇಗೆ ತಗೋಬೇಕು ಅಂತ ಹೇಳಿದ್ವಿ. ನಿಮ್ಮದು ಡೈಲಿ ಮಾಡೋದ್ರಿಂದ ನಿಮಗೆ ನೋವನ್ನು ಖಂಡಿತ ಕಮ್ಮಿ ಕಾಣೋದಿದೆ. ಮತ್ತು ಆಮೇಲೆ ನೀವು ಮಂಡಿ ನೋವಿಗೆ ಅಂತ ಬರೋದು ಹೆದರ್ಕೊಳ್ಳೋದು ಅಗತ್ಯವಿಲ್ಲ. ಓಕೆನಾ. ನಿಮಗೆ ಇಂಜೆಕ್ಷನ್ ಬಗ್ಗೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆ ಬಂದಾಗಿಂದ ಪ್ರಾಪರ್ ವಿತ್ ಡಾಕ್ಟರ್ ಕೇರ್ ಆಗಿ ಟ್ರೀಟ್ಮೆಂಟ್ ಆಗಿರ್ಬೋದು, ವಿತ್ ಫಿಸಿಯೋಥೆರಪಿಸ್ಟ್ ನಿಮಗೆ ಆಗಿರ್ಬೋದು, ಅಲಾಂಗ್ ವಿತ್ ದ್ಯಾಟ್ ನಿಮಗೆ ನ್ಯೂಟ್ರಿಷನ್ ಕೂಡ. ಸೊ ನಿಮಗೆ ಕಂಪ್ಲೀಟ್ ಕೇರ್ ಸಿಗುತ್ತೆ ಇಲ್ಲಿ. ನೀವು ಬಂದಾಗಿಂದ ನೀವು ರಿಟರ್ನ್ ಹೋಗೋಕ್ಕಿಂತ ಮುಂಚೆ ನಿಮಗೆ ಪೂರಾ ಕರೆಕ್ಟಾಗಿ ಎಲ್ಲ ಟ್ರೀಟ್ಮೆಂಟ್ಸ್ ಕೂಡ ನಿಮಗೆ ಚೆನ್ನಾಗಿ ನೋಡಿಕೊಂಡು ನಿಮಗೆ ಚೆನ್ನಾಗಿ ನೋಡಿ ಹೋಗ್ಬೋದು. ಈಗ ಈ ತರ ನೀವು ಹೇಳ್ದಂಗೆ ಒಂದು ಮಂಡಿ ನೋವಿಗೆ ಏನು ಆಪರೇಷನ್ಗಳು ಬೇಕು ಅದನ್ನ ಮಾಡೋದು, ಅಥವಾ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಕೊಡೋದು, ನಾವು ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡಿರಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡೋದು, ಈ ತರದ ಎಕ್ಸರ್ಸೈಸ್ ಗಳನ್ನ ಇಂಥದ್ದೇ ಮಾಡಿದ್ರೆ ಪರ್ಫೆಕ್ಟ್ ಆಗತ್ತೆ ಅನ್ನೋದು ಬೇರೆ ಎಲ್ಲೂ ಕೂಡ ನಾನು ಇದ್ದಂಗಿಲ್ಲ. ಎಲ್ಲ ಕಡೆ ಆಪರೇಷನ್ ಗಳಿರ್ಬಹುದು, ಆದ್ರೆ ಇವು ಮೂರೂ ಪ್ರೊಸೀಜರ್ಗಳು ಒಂದೇ ಕಡೆ ಇರೋದು ಬಹುಶಃ ಎಲಿವೇಟರ್ ಮಾತ್ರ ಅಂತ ನಾನು ಅನ್ಕೊಂತೀನಿ. ಸೊ ಇಲ್ಲಿಗೆ ಈಗ ಸುಮಾರು ಜನ ಪ್ರತಿದಿನ ಬಂದು ಹೋಗ್ಬಹುದು. ಇದು ಎಷ್ಟು ವರ್ಷದಿಂದ ಪ್ರಾರಂಭ ಆಯ್ತು ಮೇಡಮ್? ಎಷ್ಟು ವರ್ಷದಿಂದ ಇದೆ ಈ ಸಂಸ್ಥೆ? ಸೊ ಇದು 2019 ಅಲ್ಲೇ ಸ್ಟಾರ್ಟ್ ಆಗಿರೋದು ಸರ್. ಸೊ ಇಲ್ಲಿ ಇವತ್ತಿಗೆ ಆಲ್ಮೋಸ್ಟ್ 6 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. 6 ವರ್ಷ. ಸೊ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಕಡೆನೂ ಕೂಡ ಬ್ರಾಂಚಸ್ ಗಳಿವೆ. ಸೊ ಪಟಿಯಾಲನಲ್ಲಿದೆ, ಈಗ ನ್ಯೂ ಡೆಲ್ಲಿನಲ್ಲಿ ಹೊಸದಾಗಿ ಓಪನ್ ಆಗ್ತಾ ಇದೆ, ಪ್ಲಸ್ ಅಂಡಮಾನ್ ನಿಕೋಬಾರ್ ನಲ್ಲೂ ಕೂಡ ಇದೆ. ಬಟ್ ಕರ್ನಾಟಕದಲ್ಲಿ ಸದ್ಯಕ್ಕೆ ಬೆಂಗಳೂರಿನಲ್ಲೇ ಇರೋದು 5 ಸೆಂಟರ್ಗಳು. ಹಾಗಾದ್ರೆ ಮಂಡಿ ನೋವು ಅಂತ ಯಾರ್ಯಾರು ಬಳಲ್ತಾ ಇದ್ದೀರಾ, ಖಾಲಿ ಮಂಡಿ ನೋವು ಅಂತಲ್ಲ, ಅಥವಾ ನಿಮ್ಗೆ ಈಗ ಬ್ಯಾಕ್ ಪೇನ್ ಇರ್ಬೋದು ಅಥವಾ ಶೋಲ್ಡರ್ ಪೇನ್ ಇರ್ಬೋದು, ಈ ತರದ್ದೆಲ್ಲ ಪೇನ್ಗಳಿದ್ದಾಗ ಅದಾಗುವಂತಹ ನೋವೇ ಬೇರೆ. ಕೆಲವೊಬ್ರು ನಿದ್ದೆ ಮಾಡೋಕ್ಕಾಗಲ್ಲ, ಕೆಲವೊಬ್ರು ಒಂಚೂರು ನಡೆದಾಡೋದಕ್ಕಾಗಲ್ಲ, ಈ ತರ ಎಲ್ಲ ಸಮಸ್ಯೆ ಇರುತ್ತೆ. ಅಂಥವ್ರದ್ದು ಏನೇ ಸಮಸ್ಯೆ ಇದ್ರು ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಮೇಡಮ್ ಈಗ ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಮೊದಲೇ ಕಾಲ್ ಮಾಡಿ ಬರ್ಬೇಕಾ ಹೇಗೆ ಇಲ್ಲಿ ಬರುವಾಗ? ಹೌದು ಸರ್, ಒಂದ್ಸತಿ ನೀವು ಕಾಲ್ ಮಾಡಿದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ತಾರೆ. ಸೊ 5 ಸೆಂಟರ್ಗಳಿವೆ, ಅವ್ರಿಗೆ ಯಾವ್ದು ಹತ್ರ ಆಗುತ್ತೆ ಆ ಸೆಂಟರ್ ನಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಡೈರೆಕ್ಟ್ ಎಲ್ಲಿಗೆ ಬೇಕಾದ್ರೂ ಬರ್ಬೋದು, ಇಲ್ಲಿಗೆ ಬೇಕಾದ್ರೂ ಬರ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಎಸ್ ಎಸ್ ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಪ್ರಸಾರ ಮಾಡಿದ್ದೀನಿ ಅಂತ ಹೇಳಿದ್ರೆ, ಮಂಡಿ ನೋವಿನ ಬಗ್ಗೆ ಮಾತ್ರ ತಿಳ್ಕೊಳ್ಳೋದಲ್ಲ, ಅದನ್ನ ಯಾವುದೇ ಆಪರೇಷನ್ಗಳಿಲ್ಲದೆಯೂ ಕೂಡ ಕ್ಲಿಯರ್ ಮಾಡ್ಕೋಬಹುದು ಒಂದು ವಿಚಾರ. ಇನ್ನೊಂದು, ನಮ್ಮ ಲೈಫ್ ಸ್ಟೈಲನ್ನು ನಾವು ಪ್ರತಿಯೊಂದು ಕಾಯಿಲೆಗೂ ಸರಿ ಮಾಡ್ಕೊಳ್ಳೇಬೇಕು. ಲೈಫ್ ಸ್ಟೈಲ್ ಏನಾದರೂ ನಮ್ಮ ಹತ್ರ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಏನೇ ಮಾಡಿದ್ರೂ ಕೂಡ ವೇಸ್ಟ್ ಆಗುತ್ತೆ. ಇವೆಲ್ಲದಕ್ಕೂ ಒಂದೇ ಕಡೆ ಪರಿಹಾರ ಅಂತಿದ್ರೆ ಇಲ್ಲಿ ಈ ಸಂಸ್ಥೆಯಲ್ಲಿ ಇದೆ ಅನ್ನೋ ಕಾರಣಕ್ಕೆ ಡಾಕ್ಟರ್ ತೇಜಸ್ವಿನಿ ಅವರನ್ನ ನಾನು ಇವತ್ತು ಭೇಟಿಯಾಗಿದ್ದು. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾದ್ರಿ. ಸೊ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ರಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
ನೋಡಿದಿರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಆಪರೇಷನ್ ಥಿಯೇಟರ್ ಒಳಗಡೆನೇ ಬಂದು ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ, ನೀವು ಇಲ್ಲಿಗೆ ಬಂದಾಗ ಏನೇನು ಪ್ರೊಸೀಜರ್ಗಳು ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋ ಕಾರಣಕ್ಕೆ. ಈಗ ಕೆಲವೊಬ್ರು ಹೇಳ್ಬೋದು, ನನಗೆ BP ಇದೆ, ಶುಗರ್ ಇದೆ, ಅಥವಾ ನನಗೆ ಬೇರೆ ಬೇರೆ ಸಮಸ್ಯೆಗಳಿದೆ, ನಾನು ಏನು ಮಾಡೋದು ಅಂತ. ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ಇಲ್ಲಿಗೆ ಬರ್ಬೋದು. ಡಾಕ್ಟರ್ ಅವ್ರನ್ನ ಕನ್ಸಲ್ಟ್ ಆದರೆ ಅವರೇ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.